ಈ ಶರೀರಗಳು ಭೂತಗಳು ಅಂತ ಏನು ಕರಿತೀವಿ, ಈ ಶರೀರಗಳು ಇವೆಲ್ಲವೂ ಕೂಡ ನಾಶವಾಗದೇ ಇರೋ ಥರ ಬೆಂಕಿ, ಗಾಳಿ, ಶತ್ರುಗಳು, ರೋಗ ರುಜಿನಗಳು, ಬರ ಇಂತಹ ಒಂದು ಸನ್ನಿವೇಶಗಳಿಂದ ಶರೀರಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಕ್ಷತ್ರಿಯರನ್ನು ಮತ್ತು ನಮ್ಮ ದೇಹದಲ್ಲಿರುವ ವೈಶ್ವಾನರಾಗ್ನಿ, ನಮ್ಮ ಊಟವನ್ನು ಪಚನ ಮಾಡಬೇಕಾದ್ರೆ ವೈಶ್ವಾನರಾಗ್ನಿ ಇರುತ್ತೆ, ಅದಕ್ಕೆ ಆಹಾರವನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ವೈಶ್ಯವರ್ಣವನ್ನು ಮತ್ತು ಅವರಿಗೆ ವ್ಯವಸಾಯ ಮತ್ತು ಪಶುಸಂಗೋಪನೆ ಮತ್ತು ವ್ಯವಹಾರ ಇವುಗಳನ್ನು ಮತ್ತು ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ವರ್ಣಗಳವರು ಒಬ್ಬೊಬ್ಬರೇ ಏನೂ ಮಾಡೋಕ್ಕಾಗಲ್ಲ, ಅವರಿಗೆ ಒಬ್ಬರು ಸಹಾಯವನ್ನು ಬೇಕೇ ಬೇಕಾಗ್ತಾರೆ. ಆದ್ದರಿಂದ ಅವರಿಗೆ ಶುಶ್ರೂಷೆ ಮಾಡುವುದಕ್ಕಾಗಿ ಅಂದರೆ ಸಹಾಯ ಮಾಡುವುದಕ್ಕಾಗಿ ಶೂದ್ರ ವರ್ಣವನ್ನು ಸೃಷ್ಟಿ ಮಾಡಿದ. ಈ ರೀತಿಯಲ್ಲಿ 4 ವರ್ಣಗಳು ಸೃಷ್ಟಿ ಮಾಡಿದ್ರ ಉದ್ದೇಶ ಈ ಜಗತ್ತು ಸುಸೂಕ್ಷ್ಮವಾಗಿ ನಡ್ಕೊಂಡು ಹೋಗಬೇಕು ಅಂತ. ಇದರಲ್ಲಿ ಯಾರೊಬ್ಬರಿಲ್ಲ ಅಂದರೂ ಕೂಡ ಈ ಜಗತ್ತು ನಡೆಯೋದಿಲ್ಲ. ಆದ್ದರಿಂದ ಇದರಲ್ಲಿ ಮೇಲು ಕೀಳು ಅಂತೇನಿಲ್ಲ, ಎಲ್ಲರೂ ಕೂಡ ಒಂದೇ. ಈಗ ನಾನು ಎಲ್ಲರಿಗೂ ಮೋಕ್ಷವನ್ನು ಕೊಡಲು ಸಿದ್ಧನಾಗಿದ್ದರೂ ತ್ರಿಗುಣಾತ್ಮಕವಾದ ಮಾಯೆಯಿಂದ ಮೋಹಿತರಾದ 4 ವರ್ಣದವರು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದರಿಂದ ಕರ್ಮಫಲಗಳಿಗೆ ಕಟ್ಟುಬಿದ್ದು ನನ್ನನ್ನು ಸೇರದೆ ಹೋಗುವರು ಅಂತ ಒಂದು ತಾತ್ಪರ್ಯ ಬಂದಿದೆ. ಏನು ಅಂದರೆ, ಭಗವಂತ ಮೋಕ್ಷವನ್ನು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಂತ ಹೇಳಿಲ್ಲ. ಕ್ಷತ್ರಿಯರಿಗೂ ಸಾಧ್ಯವಿದೆ, ವೈಶ್ಯರಿಗೂ ಸಾಧ್ಯವಿದೆ, ಶೂದ್ರರು ಕೂಡ ಮೋಕ್ಷವನ್ನು ಸಾಧನೆ ಇದೆ. ಹೇಗೆ? ಎಲ್ಲರಿಗೂ ಮೋಕ್ಷವನ್ನು ಕೊಡಬೇಕು ಅಂತ ಭಗವಂತನ ಇಚ್ಛೆ. ಅವನು ಏನು ಹೇಳಿದ್ದಾನೆ? ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳು, ನಾನು ಏನು ಈ ರೀತಿ ಕರ್ತವ್ಯಗಳನ್ನು ಕೊಟ್ಟಿದ್ದೀನಿ. ಬ್ರಾಹ್ಮಣರು ವೇದಾಧ್ಯಯನದಲ್ಲಿ ನಿರತರಾಗಿರೋದು, ಕ್ಷತ್ರಿಯರು ಕತ್ತಿಯನ್ನು ಹಿಡಿದು ಎಲ್ಲರನ್ನು ಸಂರಕ್ಷಣೆ ಮಾಡೋದು, ವೈಶ್ಯರು ವ್ಯವಸಾಯ ಪಶುಸಂಗೋಪನೆ ವ್ಯವಹಾರಗಳಲ್ಲಿ ತೊಡಗಿರೋದು, ಶೂದ್ರರು ಎಲ್ಲಿ 3 ವರ್ಣದವರಿಗೆ ಶುಶ್ರೂಷೆಯನ್ನು ಮಾಡುತ್ತಾ ಅವರನ್ನು ಎತ್ತಿ ಹಿಡಿಯೋದು. ಈ ರೀತಿ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಿಕೊಂಡು ಬಂದರೆ ಎಲ್ಲರಿಗೂ ಮೋಕ್ಷ ಸಿಗುತ್ತೆ ಅಂತ ಶ್ರೀಕೃಷ್ಣ ಭಗವಂತ ಈ ಜಗತ್ತನ್ನು ಸೃಷ್ಟಿಸಿದ. ಆದರೆ ಈ ಜಗತ್ತಿನೊಂದಿಗೆ ತ್ರಿಗುಣಾತ್ಮಕವಾದ ಮಾಯೆಯನ್ನು ಸೃಷ್ಟಿ ಮಾಡಿದ. ಈ ಮಾಯೆಯಿಂದ ಸೃಷ್ಟಿಯಾಗಿರೋದ್ರಿಂದ ಈ 4 ವರ್ಣದವರು ಏನು ಮಾಡ್ತಾರೆ? ಕಾಮಕ್ಕೆ ಮತ್ತು ಕ್ರೋಧಕ್ಕೆ ಕಟ್ಟುಬಿದ್ದು ತಮ್ಮ ತಮ್ಮ ಸ್ವಭಾವದಿಂದ ಕೆಳಗೆ ಬಿದ್ದು ಹೋಗ್ತಾರೆ. ಅಂದರೆ ತಮ್ಮ ತಮ್ಮ ಸ್ವಭಾವಕ್ಕೆ ಸರಿಯಾಗಿ ನಡ್ಕೊಂಡು ಮೋಕ್ಷ ಪಡ್ಕೊಂಬಿಡ್ಬೋದು, ಸುಲಭ ಇದೆ, ಎಲ್ಲರಿಗೂ ಆಗುತ್ತೆ. ಆದರೆ ತಮ್ಮ ಸ್ವಭಾವವನ್ನು ಬಿಟ್ಟು, ಈಗ ನೋಡಿ, ಅರ್ಜುನ ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಬ್ರಾಹ್ಮಣ ಧರ್ಮವನ್ನು ಅನುಸರಿಸೋಕ್ಕೆ ಹೋದ. ಇದಕ್ಕೇನಕ್ಕೆ ಕಾರಣ ಅಂದರೆ ಕಾಮಂ ಏವಶ ಕ್ರೋಧಂ ಏವಶ ರಜೋಗುಣ ಸಮುದ್ಭವಾನ್. ಈ ರೀತಿಯಲ್ಲಿ ಮಾಯೆಯಲ್ಲಿ ನಾವೆಲ್ಲ ಸಿಕ್ಕಾಕ್ಕೊಂಡಿರೋದ್ರಿಂದ ಸುಲಭವಾದ ಮೋಕ್ಷವನ್ನು ಬಿಟ್ಟು ಸಂಸಾರದಲ್ಲಿ ಒದ್ದಾಡೋ ಥರ ಆಗಿದೆ. ಆದ್ದರಿಂದ ಯಾವಾಗ ನಾವು ಸ್ವಭಾವಕ್ಕೆ ವಿರುದ್ಧವಾಗಿ ನಮ್ಮ ಕಾಮನೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಕೆಲಸವನ್ನು ಮಾಡ್ತೀವೋ ಆವಾಗ ಕರ್ಮಫಲಗಳು ನಮ್ಮನ್ನು ಕಟ್ಟಿಹಾಕಿ ಪುನರ್ಜನ್ಮಕ್ಕೆ ಸೇರಿಸುತ್ತೆ. ಆ ರೀತಿ ಇರೋದರಿಂದ ದೇವರನ್ನು ನಾವೇನು ಅನ್ನೋಕ್ಕಾಗಲ್ಲ, ಏನು ಇವ್ರಿಗೆ ಮಾತ್ರ ಮೋಕ್ಷ ನಮಗೆ ಮೋಕ್ಷ ಇಲ್ಲವಾ ಅಂತ. ಎಲ್ಲರಿಗೂ ಮೋಕ್ಷದ ದಾರಿ ಇದೆ. ಆ ದಾರಿಯಲ್ಲಿ ಹೋಗುವುದಕ್ಕೆ ನಮಗೆ ಅಡ್ಡಿ ಬಂದಿರೋದು ಈ ತ್ರಿಗುಣಾತ್ಮಕವಾದ ಮಾಯೆ. ಈ ಮಾಯೆಯನ್ನು ದಾಟಿಕೊಂಡು ಹೋದರೆ ಎಲ್ಲರಿಗೂ ಕೂಡ ಮೋಕ್ಷ. ಆದ್ದರಿಂದ ಕರ್ಮಯೋಗ ಅಂತ ಏನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ, ಮಾಡುವ ಕರ್ಮಗಳನ್ನು ಅಹಂಕಾರವನ್ನು ಬಿಟ್ಟು ಚಿತ್ತಶುದ್ಧಿಗಾಗಿ ಮಾಡೋದು, ಫಲದ ಅಪೇಕ್ಷೆಯನ್ನು ಬಿಡಬೇಕು. ನಾನು ಈ ಕರ್ಮವನ್ನು ಮಾಡಿದರೆ ನನಗೆ ಪಾಪ, ಅಥವಾ ಈ ಕರ್ಮವನ್ನು ನಾನು ಮಾಡಿದರೆ ಪುಣ್ಯ, ಈ ರೀತಿ ಫಲದ ಅಪೇಕ್ಷೆಯನ್ನು ಬಿಟ್ಟು ಆ ಭಗವಂತ ನನಗೆ ಇಂಥ ಕೆಲಸ ಕೊಟ್ಟಿದ್ದಾನೆ, ನಾನು ಈ ಕೆಲಸವನ್ನು ಪೂರೈಸ್ಕೊಂಡು ಹೋಗ್ತೀನಿ, ಜನ್ಮವನ್ನು ಮುಗಿಸ್ತೀನಿ, ಇಷ್ಟು ಮಾತ್ರ ಯೋಚನೆ ಮಾಡಿಕೊಂಡ್ರೆ ಅದೇ ಕರ್ಮಯೋಗ. ಈ ರೀತಿ ಕರ್ಮಯೋಗದಲ್ಲಿ ಯಾರು ತಮ್ಮ ಜೀವನವನ್ನು ಮುಗಿಸ್ಕೋತಾರೋ ಅವರು ಮೋಕ್ಷವನ್ನು ಹೊಂದುತ್ತಾರೆ. ಯಾವಾಗ? ಇದೇ ಜನ್ಮದಲ್ಲಿಯೇ ಹೊಂದುತ್ತಾರೆ, ಮುಂದೆ ಎಲ್ಲೋ ಬೇರೆ ಕಡೆ ಏನು ಅದು ಆಗುವುದಿಲ್ಲ. ಈ ಕರ್ಮಗಳಲ್ಲಿ 3 ವಿಧ. ಒಂದು
ಶಾಸ್ತ್ರಗಳಲ್ಲಿ ಹೇಳಿರುವ, ಇವಾಗ ಮೊನ್ನೆನೋ ಇವನ್ನು ಬೇರೆ ಬೇರೆಯಾಗಿ ತಿಳ್ಕೊಂಡಿರ್ತಾನೆ. ಅಂದರೆ ನಮ್ಮ ಸಂಸಾರದಲ್ಲಿ ನಡೆಸುವಾಗ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಏನನ್ನೂ ಮಾಡದೆ ಯಾವಾಗ ಸುಮ್ಮನೆ ಇರಬೇಕು, ಈ ಮೂರನ್ನೂ ತಿಳಿದುಕೊಂಡು ಜೀವನವನ್ನು ಆಚರಿಸಬೇಕು. ಆಗ ಏನಾಗುತ್ತೆ, ನಮ್ಮಲ್ಲಿ ಜ್ಞಾನವೆಂಬ ಅಗ್ನಿ ಉದಯ ಆಗುತ್ತೆ. ಆ ಜ್ಞಾನವೆಂಬ ಅಗ್ನಿ ನಮ್ಮಲ್ಲಿ ಹಿಂದೆ ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮ, ಜ್ಞಾನವು ಹುಟ್ಟುವುದಕ್ಕೆ ಮೊದಲು ಮಾಡಿರುವಂತಹ ಸಂಚಿತ ಮತ್ತು ಆಗಾಮಿ ಕರ್ಮ, ಇವುಗಳೆಲ್ಲವನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೆ. ಹೇಗೆ ಇವಾಗ ಬಿತ್ತನೆಗೆ ಅಂತ ಕೆಲವು ಬೀಜಗಳನ್ನು ಮಾಡಿಟ್ಕೊಂಡಿರ್ತಾರೆ ರೈತರು, ಅದನ್ನು ಮಾತ್ರ ಬಿತ್ತಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಅದೇ ಬೀಜಗಳನ್ನು ಬೆಂಕಿಯಲ್ಲಿ ಚೆನ್ನಾಗಿ ಹುರಿದುಬಿಟ್ರೆ ಅವು ಮೊಳಕೆ ಒಡೆಯಲ್ಲ. ಅದೇ ರೀತಿ ಈ ಜ್ಞಾನವೆಂಬ ಅಗ್ನಿಯಿಂದ ನಮ್ಮ ಕರ್ಮಗಳಿಂದ ಬೀಜವನ್ನು ಚೆನ್ನಾಗಿ ಸುಟ್ಟುಬಿಟ್ರೆ ಆಗ ಮತ್ತೆ ಈ ಪುನರ್ಜನ್ಮ ಎನ್ನುವುದು ಇರುವುದಿಲ್ಲ, ಈ ಜನ್ಮ ಅನ್ನೋದು ಮೊಳಕೆ ಒಡೆಯೋದಿಲ್ಲ. ಆ ರೀತಿಯಲ್ಲಿ ಜ್ಞಾನವೆಂಬ ಅಗ್ನಿಯಿಂದ ಕರ್ಮಗಳು ಸಂಪೂರ್ಣವಾಗಿ ನಾಶ ಮಾಡಿಕೊಂಡ್ರೆ ಮೋಕ್ಷವು ಸಿಗುತ್ತದೆ. ಈ ಕರ್ಮ, ಅಕರ್ಮ ಮತ್ತು ವಿಕರ್ಮ ಇವುಗಳನ್ನು ಯಾರು ಮಾಡ್ತಾರೆ? ಸಾಮಾನ್ಯವಾಗಿ ನಮ್ಮೆಲ್ಲರ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂದರೆ, ನಾನು ಮಾಡ್ತಾಯಿದ್ದೀನಿ ಅಂತ. ಆದರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನಾವು ಏನನ್ನೂ ಮಾಡುತ್ತಿಲ್ಲ, ಎಲ್ಲವನ್ನು ಕೂಡ ಪ್ರಕೃತಿಯಿಂದ ಹುಟ್ಟಿದ ಗುಣಗಳೇ ಮಾಡ್ತಾಯಿವೆ. ನಾವು ಏನನ್ನೂ ಮಾಡುತ್ತಿಲ್ಲ. ಆದರೆ ರೀತಿ ನಾವು ತಿಳ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ನಾಶ ಆಗುತ್ತೆ. ಈಗ ಒಂದು ಸರಳವಾದ ಉದಾಹರಣೆ ಅಂದರೆ, ನಾವು ಬಸ್ಸಲ್ಲಿ ಕೂತ್ಕೊಂಡಿರ್ತೀವಿ, ಬಸ್ಸು ಹೋಗ್ತಾ ಇದೆ. ಬಸ್ ಹೋಗ್ತಾ ಇದೆಯಾ, ನಾವು ಹೋಗ್ತಾ ಇದ್ದೀವೋ? ನಾವು ಹೋಗ್ತಾ ಇಲ್ವಲ್ಲ, ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಲ್ಲ ಸೀಟಲ್ಲಿ, ನಾವು ಕೈಕಾಲು ಆಡಿಸ್ತಾ ಇಲ್ಲ, ಕಾಲಿಂದ ನಡೀತಾನೂ ಇಲ್ಲ. ಆದರೂ ಕೂಡ ನಾವು ಹೋಗ್ತಾ ಇದ್ದೀವಿ ಅನ್ನೋ ಭಾವನೆ ಇರುತ್ತೆ. ಏನಕ್ಕೆ ಅಂದರೆ, ಬಸ್ಸು ಹೋಗ್ತಾ ಇದೆಯಲ್ಲ, ಅದ್ರ ಜೊತೆಗೆ ನಮ್ಮ ಮನಸ್ಸನ್ನು ಇಟ್ಟಿರೋದ್ರಿಂದ ನಾವು ಹೋಗ್ತಾ ಇದ್ದೀವಿ ಅನ್ಕೋತೀವಿ. ಬಸ್ಸಿಂದ ಕೆಳಗಡೆ ಇಳಿದು ಬಿಡ್ತೀವಿ, ಬಸ್ ಹೋಗ್ತಾ ಇದೆ, ನಾವು ಹೋಗ್ತಾ ಇಲ್ಲ. ಆ ರೀತಿ ಈ ಕರ್ಮ ಮಾಯೆಯಿಂದ ಈಚೆಗೆ ಬಂದುಬಿಡ್ಬೇಕು. ನಾವು ಯಾವಾಗ ಈ ಬಸ್ಸು ಅಂತ ಹೇಳ್ತೀವಲ್ಲ, ಅದು ಮಾಯೆ ಅಂತ ಇಟ್ಕೊಳ್ಳಿ. ಆ ಮಾಯೆಯನ್ನು ಬಸ್ಸಿಂದ ನೀವು ಕೆಳಕ್ಕೆ ಇಳಿದುಬಿಟ್ರೆ ಮಾಯೆ ತನ್ನಪಾಡಕ್ಕೆ ತಾನು ಜಗತ್ತನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀರ. ಇದು ಸಾಕ್ಷಿ ಸ್ವರೂಪ ಅಂತ ಆಧ್ಯಾತ್ಮದಲ್ಲಿ ಹೇಳ್ತಾರೆ. ನೀವು ಮಾತ್ರ ಏನೂ ಮಾಡ್ದಿರ ಅದನ್ನು ಸುಮ್ಮನೆ ಬಸ್ ಹೋಗ್ತಾ ಇದೆ, ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಲ್ಲ, ಅದು ಹೋಗ್ತಾ ಇದೆ. ಅದರೊಳಗೆ ಕೂತ್ಕೊಂಡಾಗಲೇ ಸಮಸ್ಯೆ ಬರೋದು, ನಾನೂ ಹೋಗ್ತಾ ಇದ್ದೀನಿ ಅನ್ನೋ ಭಾವನೆ ಬರುತ್ತೆ. ಹಾಗೆ ಇದೆ, ಶರೀರದಲ್ಲಿ ಮಾಯೆ ಕೂಡ ಇದೆ. ಆ ಮಾಯೆಯೊಂದಿಗೆ ಬೆರೆತಾಗ ಅಹಮಿದಂ ಮಮೇದಂ ಅಂತ ಹೇಳ್ತಾರೆ. ಇದು ನಾನು, ಇದು ನನ್ನದು, ಇವರು ನನ್ನ ಹೆಂಡತಿ ಮಕ್ಕಳು, ಇವರು ನನ್ನ ಬಂಧು ಬಾಂಧವರು, ಇದು ನನ್ನ ಆಸ್ತಿ ಪಾಸ್ತಿ, ಇದು ನನ್ನ ಶರೀರ. ಈ ರೀತಿ ಎಲ್ಲ ಭಾವನೆಗಳು ಬರೋದಕ್ಕೆ ಮಾಯೆನೇ ಕಾರಣ. ಆ ಮಾಯೆಯಿಂದ ಬಿಡಿಸಿಕೊಂಡು ನಾವು ಈಚೆ ಬಂದುಬಿಟ್ರೆ ಆವಾಗ ಅಹಮಿದಂ ಮಮೇದಂ ಇರಲ್ಲ. ನಾನು ಈ ಶರೀರ ಅನ್ನೋ ಭಾವನೆಯೂ ಇರಲ್ಲ, ಇವರು ನನ್ನವರು ತನ್ನುವರು ಅನ್ನೋ ಭಾವನೆಯೂ ಇರಲ್ಲ, ಎಲ್ಲವೂ ಹೊರಟೋಗುತ್ತೆ. ಆದರೆ ಪ್ರಪಂಚ ಮಾತ್ರ ನಡೀತಾ ಇರುತ್ತೆ. ನಾನಿಲ್ಲದೇ ಇದ್ದರೂ ನಡೆಯುತ್ತಲ್ಲ ಪ್ರಪಂಚ, ನಾವಿದ್ದರೆ ಮಾತ್ರ ನಡೆಯುತ್ತಾ? ಇಲ್ಲ, ನಾವಿದ್ದರೂ ನಡೆಯುತ್ತೆ, ನಾವಿಲ್ಲದೇ ಇದ್ದರೂ ನಡೆಯುತ್ತೆ. ಆದ್ದರಿಂದ ನಾನು ಅನ್ನೋದು ಹೋಗಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಈ ಒಂದು ಜ್ಞಾನ ಸಂಪಾದನೆಗಾಗಿ ಅನೇಕ ರೀತಿಯ ಯಜ್ಞಗಳನ್ನು ತಿಳಿದವರು ಹೇಳಿದ್ದಾರೆ. ವೇದಗಳಲ್ಲಿ ಅನೇಕ ರೀತಿಯ ಯಜ್ಞಗಳು ಹೇಳಲ್ಪಟ್ಟಿವೆ. ಈಗ ಬ್ರಹ್ಮಯಜ್ಞ, ಜ್ಞಾನಯಜ್ಞ, ತಪೋಯಜ್ಞ, ದ್ರವ್ಯಯಜ್ಞ, ಯೋಗಯಜ್ಞ, ಈ ರೀತಿಯಲ್ಲಿ ಅನೇಕ ಯಜ್ಞಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಏನು ತಿಳ್ಕೋಬೇಕಪ್ಪ ಅಂದರೆ,
ಎಲ್ಲ ಯಜ್ಞಗಳು ಕರ್ಮದಿಂದಲೇ ನಡೆಯುತ್ತೆ. ಇವಾಗ ನಾವು ಧ್ಯಾನಕ್ಕೆ ಕೂತ್ಕೊಂಡು ಧ್ಯಾನ ಯಜ್ಞ ಮಾಡಬೇಕು ಅಂದರೆ ಅದೂ ಒಂದು ಕರ್ಮನೇ. ನನ್ನ ಮನಸ್ಸಲ್ಲಿ ಫಸ್ಟ್ ಅಂದ್ಕೋಬೇಕು, ಎಲ್ಲ ಕೆಲಸಗಳು ಪಕ್ಕಕ್ಕಿಟ್ಟು ಫ್ರೀ ಮಾಡ್ಕೋಬೇಕು, ಆಮೇಲೆ ನೆಟ್ಟಗೆ ಕೂತ್ಕೋಬೇಕು, ನನ್ನ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಇದು ಕರ್ಮನೇ. ಆದ್ದರಿಂದ ಎಲ್ಲ ಜ್ಞಾನಗಳು ಕೂಡ ಕರ್ಮದಿಂದಲೇ ಬರುತ್ತೆ. ಕರ್ಮವನ್ನು ಬಿಟ್ಟು ಜ್ಞಾನ ಎಲ್ಲೂ ಸಿಗಲ್ಲ. ಆದ್ದರಿಂದ ಆದರೆ ಆ ಮಾಡುವ ಕರ್ಮವನ್ನು ನಾನು ಎನ್ನುವ ಅಹಂಕಾರವನ್ನು ಬಿಟ್ಟು ಮಾಡಬೇಕು. ಹಾಗಾದ್ರೆ ನಾನು ಅನ್ನೋದು ಬಿಟ್ಟರೆ ಹೇಗೆ ನಡೀತಾ ಇದೆ ಪ್ರಪಂಚ? ಯಾರು ನಡೆಸ್ತಾ ಇದ್ದಾರೆ ಅಂದರೆ ತ್ರಿಗುಣಾತ್ಮಕವಾದ ಮಾಯೆಯಿಂದಲೇ ಈ ಜಗತ್ತು ನಡೀತಾ ಇದೆ. ನಮ್ಮಿಂದ ಏನು ನಡೀತಾ ಇಲ್ಲ. ಯಾರಾದರೂ ಒಬ್ಬರು ತುಂಬ ಒಳ್ಳೆಯವರಿದ್ದರೆ ಅದಕ್ಕೆ ಅವರ ಸತ್ವಗುಣವೇ ಕಾರಣ. ಯಾರಾದರೂ ಒಬ್ಬರು ತುಂಬ ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ ಅಂದರೆ ಅವರಲ್ಲಿರುವ ರಜೋಗುಣವೇ ಕಾರಣ. ಒಬ್ಬರು ಏನೂ ಮಾಡ್ತೀರಾ ಯಾವಾಗಲೂ ಸಪ್ಪೆಗಿರ್ತಾರೆ ಅಂದರೆ ಅವರ ತಮೋಗುಣವೇ ಕಾರಣ. ಆದ್ದರಿಂದ ಅವರನ್ನು ದ್ವೇಷ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವ್ರ ಗುಣಕ್ಕೆ ತಕ್ಕಾಗ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಜಗತ್ತನ್ನು ನಾವು ನೋಡಬೇಕು. ಈ ಕರ್ಮಗಳಿಂದ ಜ್ಞಾನವನ್ನು ಸಂಪಾದನೆ ಮಾಡಿದ ನಂತರದಲ್ಲಿ ಎಲ್ಲ ಕರ್ಮಗಳು ಜ್ಞಾನೇನ ಪರಿಸಮಾಪ್ತತೆ. ಎಲ್ಲವೂ ಹೇಗೆ ಎಲ್ಲ ನದಿಗಳು ಸಮುದ್ರವನ್ನು ಸೇರಿ ಒಂದಾಗುತ್ತೋ ಹಾಗೆ ಯಾವ ಯಜ್ಞವಾದರೂ ಸರಿ, ಎಲ್ಲ ಯಜ್ಞಗಳು ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ. ಆ ಜ್ಞಾನ ಯಾವುದು? ಅಹಂ ಬ್ರಹ್ಮಾಸ್ಮಿ ಎನ್ನುವುದೇ ಜ್ಞಾನ. ಈ ಒಂದು ಯಜ್ಞಗಳನ್ನು ಕುರಿತು ನಮಗೆ ಯಾರು ಹೇಳ್ಕೊಡ್ತಾರೆ, ಯಾವ ರೀತಿ ಸರಿಯಾಗಿ ಮಾಡಬೇಕು ಅಂತ ಯಾರು ತಿಳಿಸ್ಕೊಡ್ತಾರೆ ಅಂದರೆ ಆಗ ಗುರುಗಳನ್ನು ಆಶ್ರಯಿಸಿ ಪರಿಪ್ರಶ್ನಿಸಿ ಸೇವಿಸಿ ಅವರಿಂದ ತಿಳ್ಕೋಬೇಕು. ಗುರುಗಳೇ, ನನಗೆ ಹೀಗಾಗಿದೆ, ನಾನು ಇಂಥದ್ದು ಮಾಡಬೇಕು ಅಂತಿದ್ದೀನಿ, ನನಗೆ ತಿಳಿಸ್ಕೊಡಿ ಅಂತ ಕೇಳಬೇಕು. ಅದು ಪ್ರಶ್ನೆ. ಅವರು ನಿಮಗೆ ಹೇಳ್ತಾರೆ, ಅದನ್ನು ತಿಳ್ಕೋಬೇಕು. ಅದರಲ್ಲಿ ಡೌಟ್ ಬಂದರೆ ತಿರ್ಗಾ ಕೇಳಬೇಕು, ಅವರು ನಿಮಗೆ ಸರಿಯಾಗಿ ತಿಳಿಸ್ಕೊಡ್ತಾರೆ. ಈ ಗುರುಗಳ ಮುಖಾಂತರವಾಗಿ ಯಜ್ಞಗಳನ್ನು ತಿಳಿದುಕೊಂಡು ನಮ್ಮ ಶಕ್ತಿಗೆ ನಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ ಆ ಯಜ್ಞವನ್ನು ನಾನು ಅನ್ನುವ ಅಹಂಕಾರವನ್ನು ಬಿಟ್ಟು ಮಾಡ್ತಾಯಿದ್ರೆ ನಿಮಗೇನೊಂದು ಅನುಭವ ಬರುತ್ತೆ ಅಂದರೆ ಈ ಜಗತ್ತು ತನ್ಪಾಡಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇರೋದು ಒಂದು ಸಾಕ್ಷಿ ಸ್ವರೂಪ ಬರುತ್ತೆ ನಿಮಗೆ. ನನ್ನಿಂದ ಏನೂ ಇಲ್ಲ, ನಾನಿದ್ರೂ ನಡೆಯುತ್ತೆ, ಇಲ್ಲದೇ ಇದ್ರೂ ನಡೆಯುತ್ತೆ ಅಂತ ಒಂದು ಅನುಭವ ಬಂದಾಗ ಆಧ್ಯಾತ್ಮದ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಸೂಚನೆ ಅದು.